ನಮಸ್ಕಾರ ಸ್ನೇಹಿತರೆ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಬಟ್ ಡೇ ಆಫ್ಟರ್ ಟುಮಾರೋ ಈಸ್ ಬ್ಯೂಟಿಫುಲ್, ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಡೈಡ್ ಟುಮಾರೋ ಈವ್ನಿಂಗ್. ಈ ಸೇಯಿಂಗನ್ನು ಹೇಳಿದವರು ಚೈನಾದ ಜಾಕ್ಮಾ ಅಂತ. ಇವರು ಈಗ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರು. ಇವರು ಸಾಮಾನ್ಯ ಬಡ ಕುಟುಂಬದಲ್ಲಿ ಇವರ ಜನನ ಆಗುತ್ತೆ. ಚೈನಾದ ಹ್ಯಾಂಗ್ಜೋ ಪ್ರದೇಶದಲ್ಲಿ ಇವರು ಹುಟ್ಕೊಳ್ತಾರೆ. ಆದರೆ ಇವರು ಹುಟ್ಟಿ ಬೆಳೆದ ರೀತಿ ಯಾವ ರೀತಿ ಇದೆ ಅಂದರೆ ಇಡೀ ಚೈನಾ ಅಲ್ಲ, ಇವತ್ತು ಇವರ ಹೆಸರನ್ನು ಇಡೀ ಜಗತ್ತೇ ಹೇಳುತ್ತೆ. ಜಗತ್ತೇ ನಿಬ್ಬೆರಗಾಗಿ ನೋಡುವಂತೆ ಮಾಡಿದ್ದು ಚೈನಾದ ಜಾಕ್ಮಾ. ಸ್ನೇಹಿತರೆ, ಇವರು ಹುಟ್ಟಿದ್ದು ಚೈನಾದ ಹ್ಯಾಂಗ್ಜೋ ಪ್ರದೇಶದಲ್ಲಿ. ಈ ಹ್ಯಾಂಗ್ಜೋ ಪ್ರದೇಶ ಒಂದು ಪ್ರವಾಸಿ ತಾಣ ಅನ್ನೋದು ಈ ಹಿಂದೆ ನಿಕ್ಸನ್ ಎಂಬ ಅಮೆರಿಕ ಅಧ್ಯಕ್ಷ ಅಲ್ಲಿಗೆ ಭೇಟಿ ಕೊಡುವವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ನಿಕ್ಸನ್ ಅಲ್ಲಿಗೆ ಭೇಟಿ ಕೊಡ್ತಾರೋ ಆವಾಗ ಇಡೀ ಜಗತ್ತಿನ ದೃಷ್ಟಿ ಹ್ಯಾಂಗ್ಜೋ ಪ್ರದೇಶದತ್ತ ವಾಲುತ್ತೆ. ಸೊ ಆವಾಗ ಅಲ್ಲಿ ವಿದೇಶಿಗರ ಓಡಾಟ ಹೆಚ್ಚಾಗುತ್ತೆ. ಸೊ ಆಗ ಈ ಜಾಕ್ಮಾ ಬಾಲ್ಯದಲ್ಲಿರ್ತಾರೆ. ತಮಗೆ ಇಂಗ್ಲೀಷ್ ಕಲಿಬೇಕು ಅನ್ನೋ ತವಕ. ಸೊ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಅಲ್ಲಿ ಬರುವಂತಹ ವಿದೇಶಿ ಪ್ರವಾಸಿಗರಿಗೆ ತಾವು ಗೈಡ್ ಆಗಿ ಹೋಗ್ತಾರೆ. ಬಾಲ್ಯದಲ್ಲಿ ಜಾಕ್ಮಾರವರು ವಿದೇಶಿಗರನ್ನು ಭೇಟಿ ಮಾಡಲಿಕ್ಕೆ ಅಂದರೆ ಅವರ ಬಳಿ ಇಂಗ್ಲೀಷನ್ನು ಕಲೀಲಿಕ್ಕೆ 40 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡು ಗೈಡ್ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಅನ್ನೋದು ಬಹಳ ವಿಶೇಷವಾದ ಸಂಗತಿ. ಸ್ಕೂಲ್ನಲ್ಲಿ ಎಕ್ಸಾಮ್ ಮುಗಿಸಿ ಕಾಲೇಜ್ನಲ್ಲಿ ಜಾಕ್ಮಾ 2 ಸಲ ಫೇಲ್ ಆಗಿಬಿಟ್ರು. ಹಾಗೋ ಹೀಗೋ ಅಲ್ಲೇ ಸ್ಥಳೀಯವಾಗಿ ಡಿಗ್ರಿ ಮುಗಿಸಿ ಜಾಕ್ಮಾ ತನ್ನ ಉನ್ನತ ವ್ಯಾಸಂಗಕ್ಕಾಗಿ 10 ಬಾರಿ ಜಗತ್ತಿನ ಅತ್ಯಂತ ಪಾಪ್ಯುಲರ್ ಯೂನಿವರ್ಸಿಟಿಯಾಗಿರೋ ಹಾರ್ಡ್ವರ್ಡ್ ಯೂನಿವರ್ಸಿಟಿಗೆ 10 ಸಲ ಅಪ್ಲಿಕೇಶನ್ ಹಾಕಿದ್ರು. ಆದರೆ 10 ಸಲ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಇವರ ಅಪ್ಲಿಕೇಶನನ್ನು ಹಾರ್ಡ್ವರ್ಡ್ ಯೂನಿವರ್ಸಿಟಿ ರಿಜೆಕ್ಟ್ ಮಾಡ್ತು. ಕಡೆಗೆ ಚೈನಾದಲ್ಲೇ ಜಾಕ್ಮಾ ತನ್ನ ಬ್ಯಾಚುಲರ್ ಡಿಗ್ರಿ ಪಡೆದು ಒಂದಲ್ಲ ಎರಡಲ್ಲ ಸುಮಾರು 30 ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕಿದ್ರು. ಹೀಗೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಆ 30 ಕೆಲಸಗಳ ಪೈಕಿ ಒಂದು ಕೆಲಸವೂ ಕೂಡ ಜಾಕ್ಮಾ ಕೈ ಹಿಡಿಲಿಲ್ಲ. ಪೊಲೀಸ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು, ಸಣ್ಣ ಇದ್ದಾನೆ, ಎತ್ತರ ಇಲ್ಲ, ದಡೂತಿ ಇಲ್ಲ ಅಂತ ರಿಜೆಕ್ಟ್ ಆದರು. ಇನ್ನು ಜಗತ್ತಿನಾದ್ಯಂತ ಆಗ್ತಾನೆ KFC ಪ್ರಥಮ ಬಾರಿಗೆ ಪ್ರಾರಂಭ ಆಗ್ತಾ ಇತ್ತು. ಈ KFCಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸನ್ನು ಕಂಡಿದ್ದ ಜಾಕ್ಮಾ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಇವರ ಪೈಕಿ 23 ಜನ ಸೆಲೆಕ್ಟ್ ಆದರೂ ಕೂಡ ಈ 24ನೆಯ ಜಾಕ್ಮಾ ಅಲ್ಲೂ ಕೂಡ ಸೆಲೆಕ್ಟ್ ಆಗಲ್ಲ. ಯಾವಾಗ ಜಾಕ್ಮಾ ಅಲ್ಲಿ ಆಯ್ಕೆ ಆಗಲ್ವೋ ಚೈನಾದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಕೇವಲ $12 ಸಂಬಳಕ್ಕೆ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದೇ ಕೆಲಸದ ಮೇಲಿದ್ದಾಗಲೇ 1995ರಲ್ಲಿ ತಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಚೈನಾದಲ್ಲೇ ಒಂದು ಟ್ರಾನ್ಸ್ಲೇಷನ್ ಕಂಪನಿ ಶುರು ಮಾಡ್ತಾರೆ. ಅದರ ಭಾಗವಾಗಿ 1995ರಲ್ಲಿ ಅಮೆರಿಕಾಗೆ ಹೋದಾಗ ಮೊದಲ ಬಾರಿಗೆ ಅವರು ಕಂಪ್ಯೂಟರ್ನ ನೋಡ್ತಾರೆ. ಆ ಕಂಪ್ಯೂಟರ್ನಲ್ಲಿ ಏನೇ ಸರ್ಚ್ ಮಾಡಿದ್ರೂ ಕೂಡ ಫಟ್ ಅಂತ ಬರ್ತಿರೋದು ಈ ಜಾಕ್ಮಾಗೆ ಅಚ್ಚರಿ ತಂದುಬಿಡುತ್ತೆ. ಜಾಕ್ಮಾ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತನ್ನ ದೇಶದ ಯಾವುದಾದ್ರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನು ಸರ್ಚ್ ಮಾಡ್ತಾರೆ. ಆದರೆ ತನ್ನ ದೇಶದ ಯಾವುದೇ ಮಾಹಿತಿ ಆ ಇಂಟರ್ನೆಟ್ನಲ್ಲಿ ಸಿಗದೇ ಇರೋದನ್ನು ಕಂಡು ಜಾಕ್ಮಾ ನೊಂದು ಬಿಡ್ತಾರೆ. ಆಗಲೇ ಚೈನಾಗೆ ಒಂದು ಇಂಟರ್ನೆಟ್ ವೆಬ್ಸೈಟನ್ನು ಮಾಡಬೇಕು ಅಂತ ಹೇಳಿ ಜಾಕ್ಮಾ ನಿರ್ಧಾರ ಮಾಡಿಬಿಡ್ತಾರೆ. ಆದರೆ ವೆಬ್ಸೈಟ್ ನಿರ್ಮಾಣ ಮಾಡುವಷ್ಟು ಹಣ ಜಾಕ್ಮಾ ಬಳಿ ಇರೋದಿಲ್ಲ. ಅದಕ್ಕಾಗಿ $3,000 ಹಣದ ಅವಶ್ಯಕತೆ ಇರುತ್ತೆ. ಸಾಲಕ್ಕಾಗಿ ಜಾಕ್ಮಾ ಬ್ಯಾಂಕ್ನಿಂದ ಬ್ಯಾಂಕಿಗೆ ಅಲಿತಾರೆ. ಹಿಂದೆ ಬನ್ನಿ ನಾಳೆ ಬನ್ನಿ ಅಂಥೇಳಿ 3 ತಿಂಗಳು ಓಡಾಡಿಸಿದ ಬ್ಯಾಂಕ್ನವರು ಅವರಿಗೆ ಸಾಲವನ್ನು ಕೊಡೋದಿಲ್ಲ. ಕಡೆಗೆ ತಮ್ಮ ಸಂಬಂಧಿಕರ ಬಳಿ ಸಾಲ ಪಡೆದ ಜಾಕ್ಮಾ ಮೊದಲ ಬಾರಿಗೆ ಚೈನಾ ಪೇಜ್ ಅನ್ನೋ ಇಂಟರ್ನೆಟ್ ವೆಬ್ಸೈಟನ್ನು ತಯಾರು ಮಾಡ್ತಾರೆ. ಚೈನಾಗೆ ಬೇಕಾದ ಎಲ್ಲ ಮಾಹಿತಿಗಳು ಅದರಲ್ಲೇ ಸಿಗುವಂತೆ ಮಾಡ್ತಾರೆ. ಆದರೆ ಚೈನಾ ಜನರಿಗೆ ಇಂಟರ್ನೆಟ್ ಅಂದರೆ ಏನು, ಕಂಪ್ಯೂಟರ್ ಅಂದರೆ ಏನು ಅಂತ ಗೊತ್ತಿರದ ಆ ಕಾಲದಲ್ಲಿ ಚೈನಾ ಪೇಜಸ್ ವೆಬ್ಸೈಟ್ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಆ ಚೈನಾ ಪೇಜ್ ವೆಬ್ಸೈಟನ್ನು ಜಾಕ್ಮಾ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದಾದ ಬಳಿಕ ಏನು ಅಂತ ಜಾಕ್ಮಾ ವಿಚಾರ ಮಾಡುತ್ತಲೇ ಇರ್ತಾರೆ. ಆಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ತನ್ನ 17 ಜನ ಸ್ನೇಹಿತರನ್ನು ಕಟ್ಕೊಂಡು ಒಂದು ಅಪಾರ್ಟ್ಮೆಂಟ್ನಲ್ಲಿ Alibaba.com ಎಂಬ ಕಂಪನಿ ತೆಗಿತಾರೆ. ಅದರ ಮುಖಾಂತರ ಚೈನಾದ ವಸ್ತುಗಳನ್ನು ಪ್ರಪಂಚದ ಯಾವುದೇ ದೇಶಕ್ಕೆ ಅಲ್ಲಿನ ಜನ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ.
ಆಲಿಬಾಬಾ ಪ್ರಾರಂಭ ಮಾಡಿದ ಮೊದಲ 3 ವರ್ಷ ₹1 ಸಹ ಸಂಬಳ ಕೊಡೋಕೆ ಜಾಕ್ ಮಾ ಹತ್ರ ದುಡ್ಡಿರಲ್ಲ. ಇದರಿಂದ ಸಾಕಷ್ಟು ಕಷ್ಟವನ್ನು ಪಡ್ತಾರೆ. ಆದರೆ ಇದೇ ಸಮಯದಲ್ಲಿ ಆಲಿಬಾಬಾ ಮೇಲೆ ಗೋಲ್ಡ್ಮನ್ ಸಚ್ ಎನ್ನುವ ಕಂಪನಿ $25 ಮಿಲಿಯನ್ ಹೂಡಿಕೆ ಮಾಡುತ್ತೆ. ಅದರಿಂದ ಆಲಿಬಾಬಾಗೆ ಸಾಕಷ್ಟು ಸಪೋರ್ಟ್ ಸಿಗುತ್ತೆ. ಬಂದ $25 ಮಿಲಿಯನ್ ನಲ್ಲಿ ಜಾಕ್ ಮಾ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮತ್ತೊಂದು ಕಂಪನಿಯನ್ನ ಶುರು ಮಾಡ್ತಾರೆ. Taba.com ಅನ್ನುವಂತಹ ಕಂಪನಿಯನ್ನ ಶುರು ಮಾಡ್ತಾರೆ. ನಮಗೆಲ್ಲ ಭಾರತದಲ್ಲಿ ಅಮೆಜಾನ್ ಹೇಗೆ ವರ್ಕ್ ಮಾಡುತ್ತೋ ತಾಬಾ ಅಲ್ಲಿ ಆ ರೀತಿಯಾಗಿ ವರ್ಕ್ ಮಾಡುತ್ತೆ. ಯಾವಾಗ Taba.com ಅನ್ನ ಜಾಕ್ ಮಾ ಪ್ರಾರಂಭ ಮಾಡ್ತಾರೋ ಆಗಲೇ ಚೈನಾ ಸೇರಿ ಜಗತ್ತಿನ 150 ರಾಷ್ಟ್ರಗಳಲ್ಲಿ eBay ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇತ್ತು. ಹೀಗಿದ್ರೂ ಸಹ ಜಾಕ್ ಮಾ ಆ ಕುರಿತು ಯಾವುದೇ ತಲೆ ಕೆಡಿಸ್ಕೊಳ್ಳಿಲ್ಲ. ಚೈನಾದಲ್ಲಿ ಟಾಬಾ ಯೂಸ್ ಮಾಡುವಂತಹ ಗ್ರಾಹಕರಿಗೆ ಜಾಕ್ ಮಾ ಯಾವುದೇ ಶುಲ್ಕ ವಿಧಿಸಲಿಲ್ಲ. ಬದಲಾಗಿ 3 ವರ್ಷ ಫ್ರೀಯಾಗಿ ಸರ್ವಿಸ್ ನೀಡಿದ್ರು. ಇದರಿಂದ ಚೈನಾದಲ್ಲಿ eBay ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು. 2014ರಲ್ಲಿ ಒಂದೇ ದಿನದಲ್ಲಿ $25 ಬಿಲಿಯನ್ ಆಲಿಬಾಬಾ ಕಂಪನಿ ಗಳಿಸಿತು. ಈಗ ಜಗತ್ತಿನಾದ್ಯಂತ 100 ಕೋಟಿ ಜನ ಆಲಿಪೇ, ನಾವು ಯಾವ ರೀತಿಯಾಗಿ ಆನ್ಲೈನನ್ನು ಬಳಸ್ತೀವೋ ಅದೇ ರೀತಿಯಾಗಿ ಜಗತ್ತಿನ 100 ಕೋಟಿಗೂ ಹೆಚ್ಚು ಜನ ಆಲಿಪೇಯನ್ನು ಬಳಸ್ತಾರೆ. ಇಲ್ಲಿ ನಾವು ಆಂಡ್ರಾಯ್ಡನ್ನು ಬಳಸಿದ್ರೆ ಅಲ್ಲಿ ಆಲಿ OS ಅನ್ನು ಬಳಸ್ತಾರೆ. ಇಲ್ಲಿ ನಾವು ವಾಟ್ಸಪ್ಪನ್ನು ಬಳಸಿದ್ರೆ ಅಲ್ಲಿ ಲೈವಾಂಗನ್ನು ಬಳಸ್ತಾರೆ. ಇಲ್ಲಿ ನಾವು ಪ್ಲೇಸ್ಟೋರ್ ಬಳಸಿದ್ರೆ ಅವರು ಅಲ್ಲಿ ಆಲಿಯನ್ನನ್ನು ಬಳಸ್ತಾರೆ. ಇಲ್ಲಿ ಗೂಗಲ್ ಮ್ಯಾಪನ್ನು ಬಳಸಿದ್ರೆ ಅಲ್ಲಿನ ಜನ ಆಟೋನೇವಿಯನ್ನು ಬಳಸ್ತಾರೆ. ಇಲ್ಲಿ ಯೂಟ್ಯೂಬನ್ನು ಬಳಸಿದ್ರೆ ಅವರು ಯುಕೋ ಟುಡೋವನ್ನು ಬಳಸ್ತಾರೆ. ಇಲ್ಲಿ ನಾವು ಟ್ವಿಟ್ಟರನ್ನು ಬಳಸಿದ್ರೆ ಅವರು ವಿಬೋವನ್ನು ಬಳಸ್ತಾರೆ. ಇಲ್ಲಿ ನಾವು ಅಮೆಜಾನನ್ನು ಬಳಸಿದ್ರೆ ಅವರು ಟಿಮ್ಯಾಗನ್ನು ಬಳಸ್ತಾರೆ. ಸ್ನೇಹಿತರೆ, ನಾನು ಯಾಕೆ ಜಾಕ್ ಮಾ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಸಾಕಷ್ಟು ಫೇಲ್ಯೂರನ್ನು ತಮ್ಮ ಜೀವನದಲ್ಲಿ ಕಂಡುಕೊಂಡ್ರು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಅವರು 10 ಸಾರಿ ಹಾರ್ವರ್ಡ್ ಯೂನಿವರ್ಸಿಟಿಗೆ ಅಪ್ಲಿಕೇಶನನ್ನು ಹಾಕಿದ್ರು. ಆದರೆ 10 ಬಾರಿಯೂ ಸಹ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಅವರಿಗೆ ರಿಜೆಕ್ಷನ್ನೇ ಸಿಕ್ತು. ಆದರೆ ಜಗತ್ತಿನ ಅತ್ಯಂತ ದೊಡ್ಡ ಹಾಗೂ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇವತ್ತು ಜಾಕ್ ಮಾ ಬಗ್ಗೆ ಪಾಠ ಮಾಡಲಾಗುತ್ತೆ. ಇದಲ್ವೇ ಸಾಧನೆ ಅಂದರೆ 19,000 ಕೋಟಿ ರೂಪಾಯಿ ಖರ್ಚು ಮಾಡಿ ಏಷ್ಯಾದಲ್ಲೇ ಅತಿ ದೊಡ್ಡ ಹೆಲ್ಪಿಂಗ್ ಆಸ್ಪತ್ರೆಯನ್ನು ಇವತ್ತು ಜಾಕ್ ಮಾ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ನಾನು ಹೇಳಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಲೈಫ್ನಲ್ಲೂ ಕೂಡ ತಿರುವುಗಳು ಬರುತ್ತೆ. ನಮ್ಮ ಲೈಫಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಯಾವ ರೀತಿಯಾಗಿ ಜಾಕ್ ಮಾ ಅವರು ಪ್ರತಿಯೊಂದನ್ನು ಎದುರಿಸ್ತಾ ಹೋದ್ರು, ಯಾವ ರೀತಿಯಾಗಿ ಐಡಿಯಾಗಳನ್ನು ಬಳಸ್ತಾ ಹೋದ್ರು, ಹಾಗೆ ನಾವು ಮಾಡ್ತಾ ಹೋದರೆ ಜಾಕ್ ಮಾ ರೀತಿ ಅಲ್ಲದಿದ್ದರೂ ಕೂಡ ಕೊಂಚವಾದರೂ ಸಕ್ಸಸ್ ನಮ್ಮ ಲೈಫಲ್ಲಿ ನಾವು ಕಾಣ್ಕೊಳ್ಬಹುದು. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಈ ಚೈನಾದ ಜಾಕ್ ಮಾ. ಅವರೇ ಹೇಳಿದ ಹಾಗೆ ಅವರು ಯಾವತ್ತಿಗೂ ಎದೆಗುಂದಲಿಲ್ಲ. ಸಾರ್ವಜನಿಕವಾಗಿ ಮಾತನಾಡುವಾಗ ಈ ಮಾತನ್ನು ಹೇಳ್ತಾರೆ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಬಟ್ ಡೇ ಆಫ್ಟರ್ ಟುಮಾರೋ ಈಸ್ ಬ್ಯೂಟಿಫುಲ್, ಬಟ್ ಮೋರ್ ಪೀಪಲ್ ಡೈಡ್ ಟುಮಾರೋ ಈವ್ನಿಂಗ್. ಅಂದರೆ ಇಂದಿನ ದಿನ ಕಷ್ಟವಾಗಿದೆ, ನಾಳೆ ಅದಕ್ಕಿಂತ ಕಷ್ಟ ಆಗುತ್ತೆ, ಬಟ್ ನಾಡಿದ್ದು ಬಹಳ ಬ್ಯೂಟಿಫುಲ್ ಆಗಿರುತ್ತೆ, ಆದರೆ ನಮ್ಮ ಜನ ನಿನ್ನೆ ಸಾಯಂಕಾಲಕ್ಕೆ ಸತ್ತು ಹೋಗಿರ್ತಾರೆ ಅಂತ. ಸ್ನೇಹಿತರೆ, ನಾವು ಹೋಪನ್ನು ಕಳೆದುಕೊಳ್ಳೋದು ಬೇಡ, ದುಡಿತೀನಿ ಎನ್ನುವ ಛಲವನ್ನು ಕಳೆದುಕೊಳ್ಳೋದು ಬೇಡ. ಸರಿಯಾದ ಪ್ಲ್ಯಾನ್ಗೋಸ್ಕರ ವೇಟ್ ಮಾಡಬೇಕು, ಸರಿಯಾದ ಅವಕಾಶಕ್ಕೋಸ್ಕರ ವೇಟ್ ಮಾಡಬೇಕು, ಸರಿಯಾಗಿ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ವೇಟ್ ಮಾಡಬೇಕು. ಅಂದಾಗ ಸಕ್ಸಸ್ ನಮ್ಮ ಬೆನ್ನ ಹತ್ತುತ್ತೆ, ಸಕ್ಸಸ್ ನಮ್ಮ ಬೆನ್ನಿಗೆ ಬೀಳುತ್ತೆ. ಜಾಕ್ ಮಾ ಅವರ ಈ ಕಥೆಯಿಂದ ನಾವು ಇದನ್ನು ಕಲಿಬಹುದು. ಸ್ನೇಹಿತರೆ, ಜಾಕ್ ಮಾ ಅವರ ಈ ಕಥೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.